Good morning, students. Welcome to Nidhi's Maths Room. Today I am going to continue chapter ring theory. In the previous class, I discussed about the properties of ring theory. Today also I continue the properties of ring theory. Last class ನಲ್ಲಿ ನಾನು 3 theorems ನ ಪ್ರೂಫ್ ಮಾಡಿದ್ದೆ. ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. Fourth theorem. The statement of the theorem is prove that a ring without zero divisor if and only if the cancellation law holds in it. That means a ring without zero divisor. What is the definition of ring without zero divisor? That is, if A into B is equal to 0 means either A is equal to 0 or B is equal to 0. ಯಾವುದಾದ್ರೂ ಒಂದು 0 ಆಗಿದ್ರೆ ಮಾತ್ರ ಪ್ರಾಡಕ್ಟ್ 0 ಆಗಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಎ ರಿಂಗ್ ವಿತೌಟ್ ಝೀರೋ ಡಿವೈಸರ್. ಎರಡೂ ನಾನ್ ಝೀರೋ ಆಗಿ ಅವಾಗಲೂ ಪ್ರಾಡಕ್ಟ್ 0 ಆದ್ರೆ ಅದು ring with zero divisor. This is ring without zero divisor. ಎರಡರದು ಪ್ರಾಡಕ್ಟ್ ನಮಗೆ 0 ಆಗಿದ್ರೆ ಎರಡರಲ್ಲಿ ಯಾವ್ದಾದ್ರೂ ಒಂದು ಮಸ್ಟ್ ಅಂಡ್ ಶುಡ್ 0 ಆಗಿರಲೇಬೇಕು. So here it is a ring without zero divisor. If and only if the cancellation law holds in it. That means the left cancellation law and right cancellation law are holds in that ring. That means observe here, A into B is equal to AC ಇದ್ರೆ ಲೆಫ್ಟ್ ಕ್ಯಾನ್ಸಲೇಷನ್ ಅಂದ್ರೆ ಲೆಫ್ಟ್ ಸೈಡ್ ಇರುವಂತ ಈ ಎ ಕಾಮನ್ ಆಗಿರುವಂತ ಎ ಕ್ಯಾನ್ಸಲ್ ಆಗಿ ದಟ್ ಈಸ್ ಈಕ್ವಲ್ ಟು ದಟ್ ಇಂಪ್ಲೈಸ್ ಬಿ ಇಸ್ ಈಕ್ವಲ್ ಟು ಸಿ ಅಂತ ಹೇಳಿ ಬರಬೇಕು. ಇದು ಹೋಲ್ಡ್ಸ್ ಆಗುತ್ತೆ. ಇಫ್ ಇಟ್ ಇಸ್ ಅ ರಿಂಗ್ ವಿತೌಟ್ ಝೀರೋ ಡಿವೈಸರ್ ದೆನ್ ದ ಕ್ಯಾನ್ಸಲೇಷನ್ ಲಾ ಈಸ್ ಹೋಲ್ಡ್ಸ್ ಇನ್ ಇಟ್. ಆರ್ ಎ ಬಿ ಇಸ್ ಈಕ್ವಲ್ ಟು ಸಿ ಬಿ. ಸೊ ರೈಟ್ ಕ್ಯಾನ್ಸಲೇಷನ್ ಲಾ ಆಗಿ ಎ ಇಸ್ ಈಕ್ವಲ್ ಟು ಸಿ ಆದ್ರೆ ಬಿ ಬಿ ಕ್ಯಾನ್ಸಲ್ ಆಗಿರುತ್ತೆ. ಕ್ಯಾನ್ಸಲ್ ಆಗಿ ಎ ಇಸ್ ಈಕ್ವಲ್ ಟು ಸಿ ಬಂದ್ರೆ ದಿಸ್ ಇಸ್ ಬಟ್ ರೈಟ್ ಕ್ಯಾನ್ಸಲೇಷನ್ ಲಾ. ಇದನ್ನ ನಾನು ಬಿ ಎ ಇಸ್ ಈಕ್ವಲ್ ಟು ಸಿ ಅಂತ ಬೇಕಾದ್ರೂ ತಗೊಂಡು ಚೂಸ್ ಮಾಡಿ ಬರೀಬಹುದು, ವಾಟ್ ಎವರ್. ಸೊ ಇದು ರೈಟ್ ಸೈಡ್ ಇರುವಂತ ಟರ್ಮ್ ಕ್ಯಾನ್ಸಲ್ ಆದ್ರೆ ರೈಟ್ ಕ್ಯಾನ್ಸಲೇಷನ್ ಲಾ, ಇದು ಲೆಫ್ಟ್ ಕ್ಯಾನ್ಸಲೇಷನ್ ಲಾ. ಇಫ್ ಇಟ್ ಇಸ್ ಅ ರಿಂಗ್ ವಿತೌಟ್ ಝೀರೋ ಡಿವೈಸರ್ ದ ಕ್ಯಾನ್ಸಲೇಷನ್ ಲಾ ಇಸ್ ಹೋಲ್ಡ್ಸ್ ಇನ್ ಇಟ್ ಅಂತ ಹೇಳಿದ್ದಾರೆ. ಇಫ್ ಅಂಡ್ ಓನ್ಲಿ ಇಫ್ ಅಂತ ಹೇಳ್ತಿದ್ದಾರೆ, ದಟ್ ಮೀನ್ಸ್ ದ ಕಾನ್ವರ್ಸ್ ಆಫ್ ಥಿಯರಮ್ ಈಸ್ ಆಲ್ಸೋ ಟ್ರೂ ಹಾಗಂತ ಹೇಳಿ ಪ್ರೂಫ್ ಮಾಡ್ಬೇಕು. ಅಂದ್ರೆ ಇಫ್ ದ ಕ್ಯಾನ್ಸಲೇಷನ್ ಲಾ ಈಸ್ ಹೋಲ್ಡ್ಸ್ ಇನ್ ದ ರಿಂಗ್, if the cancellation law is holds in that ring, then it is a ring without zero divisor. ಅರ್ಥ ಮಾಡ್ಕೊಳ್ಳಿ, ರಿಂಗ್ ವಿತೌಟ್ ಝೀರೋ ಡಿವೈಸರ್ ಆಗಿದ್ರೆ ಕ್ಯಾನ್ಸಲೇಷನ್ ಲಾ ಹೋಲ್ಡ್ಸ್ ಆಗುತ್ತೆ. ಕ್ಯಾನ್ಸಲೇಷನ್ ಲಾ ಹೋಲ್ಡ್ಸ್ ಆಗಿದ್ರೆ ಅದು ರಿಂಗ್ ವಿತೌಟ್ ಝೀರೋ ಡಿವೈಸರ್ ಆಗಿರುತ್ತೆ ಹಾಗಂತ ಹೇಳಿ ಎರಡನ್ನೂ ಪ್ರೂಫ್ ಮಾಡಬೇಕು. ಸೊ ಇಲ್ಲಿ ನೀವು ಇಫ್ ಮತ್ತೆ ಇಫ್ ದೆನ್ ಎರಡನ್ನೂ ನಾವಿಲ್ಲಿ ಪ್ರೂಫ್ ಮಾಡ್ತಾ ಹೋಗ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಇದು ಕಾನ್ಸೆಪ್ಟ್. ಸೊ ಅಬ್ಸರ್ವ್ ಹಿಯರ್. So I first take that let R be a ring without zero divisor, then we have to prove the cancellation law holds in it. So ring without zero divisor ಅಂತ ಅನ್ಕೊಂಡು cancellation law holds ಆಗ್ತಾ ಇದೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. So let us take the three elements A, B, C which are present in R such that A is not equal to 0 and AB is equal to AC ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. A not equal to 0, AB is equal to AC. Then we have to prove here this AB is equal to AC implies B is equal to C. B is equal to C ಅಂತ ಹೇಳಿ ಪ್ರೂಫ್ ಮಾಡಬೇಕು ನಾವು. ಯೂಸಿಂಗ್ ದಿಸ್ A is not equal to 0 ಆ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ B is equal to C ಅಂತ ಹೇಳಿ ಪ್ರೂಫ್ ಮಾಡಬೇಕು. If we prove B is equal to C, then the left cancellation law is holds ಅಂತ ಹೇಳಿದಾನೆ. ಅರ್ಥ ಆಗ್ತಿದ್ಯಾ? B is equal to C ಅಂತ ಹೇಳಿ ಪ್ರೂಫ್ ಮಾಡಿದ್ರೆ ಲೆಫ್ಟ್ ಕ್ಯಾನ್ಸಲೇಷನ್ ಲಾ ಸ್ಯಾಟಿಸ್ಫೈ ಆಗ್ತಿದೆ ಅಂತ ಹೇಳಿದಾನೆ. ಸೊ ಅಬ್ಸರ್ವ್ ಹಿಯರ್, that implies A is not equal to 0 and AB minus AC is equal to 0. So operate minus AC on both sides in the sense that gives AB minus AC is equal to AC minus AC. That is nothing but 0 itself. So next, A is not equal to 0 and A into B minus C is equal to 0. Here I write this on the basis of the distribution law. Multiplication is distributive over the addition ಅಂತ ಹೇಳ್ತೀವಲ್ವಾ. ಇಫ್ ಇಟ್ ಇಸ್ ಅ ರಿಂಗ್, ಹಿಯರ್ ಇಟ್ ಇಸ್ ಅ ರಿಂಗ್, ನೋ ಡೌಟ್ ಅವರೇ ಹೇಳಿದಾರೆ ರಿಂಗ್ ಅಂತ. ರಿಂಗ್ ಆಗ್ತಿದೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಇಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ದ ಅಡಿಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ದಟ್ಸ್ ವೈ ಐ ರೈಟ್ ದಿಸ್ ಎ ಬಿ ಮೈನಸ್ ಎ ಸಿ ಇಸ್ ಈಕ್ವಲ್ ಟು 0 ಆಸ್ ಎ ಇಂಟು ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು 0. ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಹೀಗೆ ಬರೋದು. ಸೊ ಹಾಗಾಗಿ ಬರಿತಾ ಇದೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಹಿಯರ್ ಇಟ್ ಇಸ್ ಅ ರಿಂಗ್ ವಿತೌಟ್ ಝೀರೋ ಡಿವೈಸರ್. ರಿಂಗ್ ವಿತೌಟ್ ಝೀರೋ ಡಿವೈಸರ್ ಅಂದ್ರೇನು? ಯಾವ್ದಾದ್ರೂ ಎರಡು ಎಲಿಮೆಂಟ್ ನ ಪ್ರಾಡಕ್ಟ್ 0 ಆಗಿದೆ ಅಂದ್ರೆ the product of two element is equal to 0. If the product of two element is equal to 0, then
ಎನಿ ಒನ್ ಆಫ್ ದಟ್ ಎಲಿಮೆಂಟ್ ಇಸ್ ಈಕ್ವಲ್ ಟು ಜೀರೋ ಅಂತ. ಯಾವ್ದಾದ್ರು ಒಂದು ಎಲಿಮೆಂಟ್ ಝೀರೋಗೆ ಈಕ್ವಲ್ ಆಗಿದ್ದೇ ಆಗಿರುತ್ತೆ. ಇವೆರಡರದ್ದು ಪ್ರಾಡಕ್ಟ್ ಝೀರೋ ಆಗಿದೆ ಅಂದ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಝೀರೋ ಆಗಿದ್ದೇ ಆಗಿರುತ್ತೆ ಅಂತ ಹೇಳ್ತೀವಿ. ಗೊತ್ತಾಗ್ತಾ ಇದೆಯಾ? ಹಿಯರ್ ಯಾಕೆಂದ್ರೆ ಅದು ರಿಂಗ್ ವಿತೌಟ್ ಝೀರೋ ಡಿವೈಸರ್ ಅಂತ. ಸೊ ಹಿಯರ್ ನೋ ಡೌಟ್ ಎ ಈಸ್ ನಾಟ್ ಈಕ್ವಲ್ ಟು ಝೀರೋ. ಎ ನಾಟ್ ಈಕ್ವಲ್ ಟು ಝೀರೋ ಆಗಿದೆ. ಎ ನಾಟ್ ಈಕ್ವಲ್ ಟು ಝೀರೋ ಅಂದ್ರೆ ಬಿ ಮೈನಸ್ ಸಿ ನೇ ಝೀರೋ ಆಗಿರ್ಬೇಕು. ಬಿಕಾಸ್ ಪ್ರಾಡಕ್ಟ್ ಝೀರೋ ಬರ್ತಿದೆ ಅಲ್ವಾ, ಇವೆರಡರದ್ದು ಪ್ರಾಡಕ್ಟ್ ಝೀರೋ ಬರ್ತಿದೆ ಅಂದ್ರೆ ಎ ನಾಟ್ ಈಕ್ವಲ್ ಟು ಝೀರೋ ಆಗಿರೋದ್ರಿಂದ ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು ಝೀರೋ. Is it clear? Then that can be written as B is equal to C. That means A cancel agi B is equal to C bantu. Left cancellation law is holds. Is it clear? Okay. Again, right cancellation law choose ಮಾಡ್ಕೊಳ್ಬೇಕು. So here I take B is not equal to 0. ನೀವು ಯಾವ ಬೇಕಾದ್ರೆ ಚೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬಿ ನ ತಗೋತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಅಂಡ್ ಎ ಬಿ ಇಸ್ ಈಕ್ವಲ್ ಟು ಸಿ ಬಿ. ಸೊ ಇಲ್ಲಿ ನಾನು ಬಿ ಬಿ ಕ್ಯಾನ್ಸಲ್ ಆಗಿ ಎ ಇಸ್ ಈಕ್ವಲ್ ಟು ಸಿ ಆಗುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅಗೈನ್ ಸೇಮ್ ಕಾನ್ಸೆಪ್ಟ್, ಬಿ ಇಸ್ ನಾಟ್ ಈಕ್ವಲ್ ಟು 0 ಅಂಡ್ ಎ ಬಿ minus CB is equal to 0. That implies B is not equal to 0 and so A minus C into B is equal to 0. That implies here no doubt the product of two elements is equal to 0 in the sense any one of the term is equal to 0. So here B is not equal to 0 in the sense that implies A minus C is equal to 0. That implies A is equal to C. So right term cancel agi ನಮಗೆ A is equal to C ಬಂದಿದೆ. Right cancellation law is holds. So that means if it is a ring without zero divisor, then the cancellation law is holds in it. Actually ಇಲ್ಲಿ ನೀವು ಹೇಳ್ಬೋದು this is because of R is a ring without zero divisor. ಸೊ ರಿಂಗ್ ವಿತೌಟ್ ಝೀರೋ ಡಿವೈಸರ್ ಆಗಿರೋದ್ರಿಂದ ನಾವಿಲ್ಲಿ ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಹೇಳಿ ಬರ್ದಿರೋದು. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ನೆಕ್ಸ್ಟ್ ಕಾನ್ವರ್ಸ್ ಪಾರ್ಟ್. ಕಾನ್ವರ್ಸ್ಲಿ ಇಫ್ ದ ಕ್ಯಾನ್ಸಲೇಷನ್ ಲಾ is holds in R, then we have to prove it is a ring without zero divisor. ನೋಡಿ ಕ್ಯಾನ್ಸಲೇಷನ್ ಲಾಸ್ ಹೋಲ್ಡ್ಸ್ ಆಗ್ತಾ ಇದ್ರೆ ಅದನ್ನು ನಾವು ನೆಕ್ಸ್ಟ್ ಏನಂತ ಪ್ರೂಫ್ ಮಾಡಬೇಕು? ಇಟ್ ಇಸ್ ಅ ರಿಂಗ್ ವಿತೌಟ್ ಝೀರೋ ಡಿವೈಸರ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ರಿಂಗ್ ವಿತೌಟ್ ಝೀರೋ ಡಿವೈಸರ್ ಅಂತ ಹೇಳ್ಬೇಕಂದ್ರೆ ನಾವಿಲ್ಲಿ ಏನಂತ ತಗೊಂಡಿವಿ? ಎ ನಾಟ್ ಈಕ್ವಲ್ ಟು 0, ಎ ಬಿ ಇಸ್ ಈಕ್ವಲ್ ಟು 0 ಆಗಿದ್ರೆ ಐದರ್ ಎ ಇಸ್ ಈಕ್ವಲ್ ಟು 0 ಆರ್ ಬಿ ಇಸ್ ಈಕ್ವಲ್ ಟು 0, ಎರಡರಲ್ಲಿ ಒಂದು ಇಸ್ ಈಕ್ವಲ್ ಟು 0 ಆಗಿರಬೇಕು ಅಂತ. ಸಪೋಸ್ ಎ ಈಸ್ ನಾಟ್ ಈಕ್ವಲ್ ಟು 0 and AB is equal to 0. ನೋಡಿ ಇವೆರಡು ಸ್ಯಾಟಿಸ್ಫೈ ಆಗ್ತಿದೆ ಅಂತ ತಗೊಂತಾ ಇದೀನಿ. A not equal to 0, AB is equal to 0 ಅಂದ್ರೆ ನೆಕ್ಸ್ಟ್ ರಿಂಗ್ ವಿತೌಟ್ ಝೀರೋ ಡಿವೈಸರ್ ಅಂತ ಹೇಳಬೇಕು ಅಂದ್ರೆ B is equal to 0 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಯಾಕೆಂದ್ರೆ ಪ್ರಾಡಕ್ಟ್ 0 ಆಗಿದೆ, ಅದರಲ್ಲಿ ಒಂದು ಎಲಿಮೆಂಟ್ 0 ನಾಟ್ ಈಕ್ವಲ್ ಟು 0 ಆಗ್ತಿದೆ ಅಂದ್ರೆ ಇನ್ನೊಂದು ಎಲಿಮೆಂಟ್ ಮಸ್ಟ್ ಅಂಡ್ ಶುಡ್ 0 ಆಗಿರಲೇಬೇಕು. ಅದನ್ನೇ ನಾವು ರಿಂಗ್ ವಿತೌಟ್ ಝೀರೋ ಡಿವೈಸರ್ ಅಂತ ಹೇಳಿ ಕರೆಯೋದು. ಸೊ ಅರ್ಥ ಆಗ್ತಾ ಇದೆಯಾ? ಸೊ ಹಿಯರ್ ಐ ಟೇಕ್ A is not equal to 0 and AB is equal to 0. Then here we have to prove B is equal to 0. B is equal to 0 ಅಂತ ಹೇಳಿ ಪ್ರೂಫ್ ಮಾಡಬೇಕು. That is A is not equal to 0 and AB is equal to A into 0. I write this 0 as A into 0. It is from the first theorem, properties of a ring ನಲ್ಲಿ ನಾನು ಫಸ್ಟ್ ಥಿಯರಮ್ ಏನು ಪ್ರೂಫ್ ಮಾಡಿದೆ ಅದರ ಬೇಸಿಸ್ ಮೇಲೆ A into 0 is equal to 0 ಅಂತ ಹೇಳಿ ಪ್ರೂಫ್ ಮಾಡಿದೆ ಅಲ್ವಾ? On the basis of that I write this 0 as A into 0. Here I apply the left cancellation law because ನಾನು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದೀನಿ ಕ್ಯಾನ್ಸಲೇಷನ್ ಲಾ ಸ್ಯಾಟಿಸ್ಫೈ ಆಗಿದ್ರೆ ಅದು ರಿಂಗ್ ವಿತೌಟ್ ಝೀರೋ ಡಿವೈಸರ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡ್ತಿರೋದು.
So I apply the left cancellation law that gives A is not equal to 0 and B is equal to 0. Here AB is equal to 0 implies B is equal to 0 and A is not equal to 0. So again B is not equal to 0 and AB is equal to 0. ನೋಡಿ B not equal to 0 ಆಗಿದ್ರೆ A 0 ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. So again same concept, B is not equal to 0 and A into B is equal to 0 into B. So again B is not equal to 0 and I apply the right cancellation law that gives A is equal to 0. Here I apply the left cancellation law. Here I apply right cancellation law. So when we apply the right cancellation law, that gives A is equal to 0. So AB is equal to 0 in the sense A is equal to 0 if B is not equal to 0. So that implies therefore R is a ring without zero divisor. ಸೊ ಅರ್ಥ ಆಯ್ತು ನಾನು ಹೇಳಿದ್ದು. ನೋಡಿ ಇದು ಥಿಯರಮ್, ಇದು ವೆರಿ ಇಂಪಾರ್ಟೆಂಟ್. ಜೊತೆಗೆ ಈ ಕಾನ್ಸೆಪ್ಟ್ ಕರೆಕ್ಟಾಗಿ ತಿಳ್ಕೊಳ್ಳಿ. ನಾನು ಈಗೇನು ಪ್ರೂಫ್ ಮಾಡಿದೆ ಅದನ್ನು, ಆ ರಿಂಗ್ ವಿತೌಟ್ ಜೀರೋ ಡಿವೈಸರ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಾಗಿದ್ರೆ ಮಾತ್ರ ಇದನ್ನು ಪ್ರೂಫ್ ಮಾಡಲಿಕ್ಕೆ ಸಾಧ್ಯ. ಐ ಥಿಂಕ್ ಎಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಥಿಯರಮ್ನ ಪ್ರೂಫ್ ಮಾಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.